ನಮ್ಮ ರಾಜ್ಯದೊಳಗೆ ಒಂದು ದೊಡ್ಡ ಸಮಾಜದ ಹಿರಿಯ ನಾಯಕರು ಈಶ್ವರಪ್ಪನವರು ಅವ್ರನ್ನ ನಿರ್ಲಕ್ಷ್ಯ ಮಾಡಿದರು. ಜೊತೆಗೆ ಅವ್ರಿಗೇನೋ ಒಂದು ಆಶೆ ಹುಟ್ಟುವಂಗೆ ದಿಲ್ಲಿಗೆ ಬರಲಿಕ್ಕೆ ಹೇಳಿ ಅವಮಾನ ಮಾಡಿರ್ತಕ್ಕಂಥದ್ದು. ಹೀಗೆ ನಾನು ಹೇಳ್ತಾ ಇರೋದು ಕೇವಲ ಲಿಂಗಾಯತ ಸಮಾಜ ಅಂತಾರೆ. ನಾನು ಕೇವಲ ಲಿಂಗಾಯತ ಸಮಾಜವನ್ನು ಪ್ರತಿನಿಧಿಸಿ ನನ್ನ ವಿಚಾರಗಳನ್ನು ಹೇಳ್ತಾ ಇಲ್ಲ. ಕಡಿಮೆ ಜನಸಂಖ್ಯೆ ಇರತಕ್ಕಂತಹ ಸಮಾಜಕ್ಕೆ ಮೂರು ಟಿಕೆಟ್ ಕೊಡ್ತಕ್ಕಂತಹದ್ದು, ಬಹುಸಂಖ್ಯಾತರಿರ್ತಕ್ಕಂತಹ ಜನಾಂಗವನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರುವಂಥದ್ದಲ್ಲ ಅನ್ನುವಂಥದ್ದನ್ನು ನಾವು ಪ್ರಜ್ಞಾವಂತ ಮಠಾಧಿಪತಿಗಳಾಗಿ ಹೇಳಬೇಕಾಗಿದೆ ಅನ್ನುವಂಥದ್ದು. ಇನ್ನೂ ಒಂದು ಬಹಳ ನೋವಿನ ಸಂಗತಿ ಅಂತಂದರೆ, ಒಂದು ರಾಷ್ಟ್ರೀಯ ಪಕ್ಷ ಇಡೀ ದೇಶದಲ್ಲಿ ಕಡಿಮೆ ಸಂಖ್ಯೆ ಇರುವ ಜನರ ಹಿಡಿತದಲ್ಲಿರ್ತಕ್ಕಂಥದ್ದನ್ನು ಕೂಡ ಆ ಪಕ್ಷದ ಒಂದು ಹಿತದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಅಂತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದು ಅಂತಂದರೆ ಈಗ ಉದಾಹರಣೆಗಾಗಿ ಕೆಲವು ಜನರನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನ ನಡೀತು. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜದ ನಾಯಕರನ್ನು ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ಅಲ್ಲೆಲ್ಲೇ ನಡೆದು, ಅದರ ಜೊತೆಗೆ ಬೇರೆ ಸಮಾಜಗಳ ಪ್ರಮುಖರನ್ನು ಕೂಡ ಹಿಂದಕ್ಕೆ ಸರಿಸುವಂತಹ ಪ್ರಯತ್ನಗಳು ನಡೆದಿದ್ದಾವೆ. ನಾನು ಕೇಳೋದಿಷ್ಟೇ, ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥ ನೀವು ರಾಷ್ಟ್ರೀಯ ನಾಯಕರು ನಿಮ್ಮ ಆ ಸಮಾಜದವ್ರನ್ನ ಯಾಕೆ ಹಿಂದಕ್ಕೆ ಸರಿಸೋದಿಲ್ಲ ಅನ್ನುವಂತಹ ಪ್ರಶ್ನೆ ಇದು ಸಮಾಜದಲ್ಲಿ ಎದ್ದಿದೆ ಅಂತಕ್ಕಂಥದ್ದು. ಬಹುಶಃ 2-3 ಅವಧಿಗೆ ಬೇರೆ ಸಮಾಜದವ್ರನ್ನ ಹಿಂದಕ್ಕೆ ಸರಿಸ್ತಕ್ಕಂಥದ್ದು, ಬಹುಶಃ 5 ಅವಧಿಗೂ ಇವರು ಮುಂದುವರಿತಾರೆ ಅಂತಂದರೆ ಇವರಿಗೆ ರತ್ನಗಂಬಳಿ ಹಾಸ್ತಕ್ಕಂಥದ್ದು ಈ ನಾಡಿನ ಪ್ರಜ್ಞಾವಂತ ಮತದಾರರಿಗೆ ತಿಳಿತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಇನ್ನೂ ಒಂದು ಬಹಳ ಸೂಕ್ಷ್ಮವಾದ ವಿಚಾರ ತಮಗೆ ಹೇಳೋದು ಅಂತಂದರೆ, ನಾವು ಯಾವಾಗ ಈ ಧ್ವನಿಯನ್ನು ಎತ್ತಿದೀವೋ ಆವಾಗ ಈ ನಾಡಿನಲ್ಲಿ ಕೆಲವು ಲಿಂಗಾಯತ ಸಮಾಜದ ಮುಖಂಡರನ್ನು, ಕೆಲವು ಲಿಂಗಾಯತ ಸಮಾಜದ ಪ್ರಮುಖರನ್ನು ಯಾವುದೋ ಮೂಲದಿಂದ ಆಕರ್ಷಣೆ ಮಾಡಿಕೊಂಡು ನಮ್ಮ ವಿರುದ್ಧ ಹೇಳಿಕೆ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ವಿರುದ್ಧ ಹೇಳಿಕೆ ಕೊಡ್ತಕ್ಕಂತಹ ಜನಗಳಿಗೆ ನಾನು ಕೇಳೋದಿಷ್ಟೇ, ಈ ನಾಡಿನ ಹಿತವನ್ನು ಬಯಸ್ತಿರೋ, ಕೇವಲ ಕೇಂದ್ರ ಸಚಿವರ ಹಿತವನ್ನು ಬಯಸ್ತಿರೋ, ಧಾರವಾಡ ಮತಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂತಹ ಏನು ಕೇಂದ್ರ ಸಚಿವರದಾರ ಅವರ ಹಿತವನ್ನು ಮಾತ್ರ ಬಯಸ್ತಿರೋ, ಈ ನಾಡಿನ ಹಿತವನ್ನು ಬಯಸ್ತಿರೋ ಅನ್ನುವಂಥ ಪ್ರಶ್ನೆ ಮಠಾಧಿಪತಿಗಳಿಗೆ ನಾನು ಹಾಕಬೇಕಾಗಿದೆ. ನಾನು ಹೇಳೋದಿಷ್ಟೇ, ಅಲ್ಲಿ ಏನಾಗಿಬಿಡ್ತದೆ ಅಂತಂದ್ರೆ, ರಾಜ್ಯದ ಮಠಾಧಿಪತಿಗಳ ಧ್ವನಿ ಒಂದು ಕಡೆಗಿದ್ದರೆ ಯಾರೋ ಕೆಲವು ಆಮಿಷಗಳಿಗೆ ಒಳಗಾಗದೆ ಆಗಿ ಕೆಲವು ಬೌದ್ಧಿಕವಾಗಿ ಇನ್ನೂ ಅಷ್ಟೊಂದು ಈ ನಾಡಿನ ವ್ಯವಸ್ಥೆ ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಕೆಲವು ವ್ಯಕ್ತಿಗಳ ಹೇಳಿಕೆಗಳನ್ನು ಪಡೆದು ದ್ವಂದ್ವ ನೀತಿಯನ್ನು ಆಚರಿಸ್ತಕ್ಕಂಥದ್ದು, ಆ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ಮಾನ್ಯ ಕೇಂದ್ರ ಸಚಿವರ ನಿಲುವಾಗಿದೆ. ತಮಗಿನ್ನೂ ಒಂದು ಅಲ್ಲಿ ಹೇಳೋದು ಅಂತಂದರೆ, ನಾನು ಹೇಳೋದಿಷ್ಟೇ, ನಿಮ್ಮ ಸಮಾಜದಲ್ಲೂ ಸ್ವಾಮಿಗಳಿದ್ದಾರೆ, ಅವರ ಹೇಳಿಕೆಯನ್ನು ತಾವು ಎಲ್ಲೂ ಕೂಡ ಕೊಡಿಸ್ತಾ ಇಲ್ಲ. ನಿಮ್ಮ ಸಮಾಜದಲ್ಲೂ ಬುದ್ಧಿಜೀವಿಗಳಿದ್ದಾರೆ, ಅವರ ಹೇಳಿಕೆಯನ್ನು ಎಲ್ಲೂ ಕೊಡಿಸ್ತಾ ಇಲ್ಲ. ಒಬ್ಬ ಲಿಂಗಾಯತ ಮಠಾಧಿಪತಿಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿದಾಗ ಅದೇ ಲಿಂಗಾಯತ ಸಮಾಜದ ವ್ಯಕ್ತಿಗಳಿಂದ, ಅದೇ ಲಿಂಗಾಯತ ಸಮಾಜದ ಮಠಾಧಿಪತಿಗಳಿಂದ ಹೇಳಿಕೆಗಳನ್ನು ಕೊಡಿಸ್ತಕ್ಕಂಥದ್ದು, ವಸೂಲಿ ಹಚ್ಚತಕ್ಕಂಥದ್ದು ನಮ್ಮ ಲಿಂಗಾಯತ ಸಮಾಜವನ್ನು, ಇತರ ಸಮಾಜಗಳನ್ನು ಒಡೆದಾಳುವ ನಿಮ್ಮ ನೀತಿ ಈಗಾಗಲೇ ಬಹಿರಂಗಗೊಂಡಿದೆ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಹೋರಾಟ ಬಹಳ ಅಚಲವಾಗಿರುವಂಥದ್ದು. ನಾನು ತಮಗೆ ಹೇಳಿದ್ದೇನೆ, ಬೆಂಗಳೂರಿನಲ್ಲಿ ಶೀಘ್ರದೊಳಗೆ ಸುದ್ದಿಗೋಷ್ಠಿಯನ್ನು ಕರೆದು ನನ್ನ ನಿಲುವನ್ನು ಪ್ರಕಟ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಈಗಾಗಲೇ ರಾಜ್ಯದ ಬಹುಸಂಖ್ಯಾತರ ಅಭಿಪ್ರಾಯಗಳನ್ನು ಸ್ವೀಕರಿಸ್ತಾ ಇದ್ದೇನೆ. ಯಾಕೆ ಅಂದರೆ, ನನ್ನ ನಿಲುವು ಅದು ಕೇವಲ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗೋದಿಲ್ಲ. ತಾವೆಲ್ಲ ಮಾಧ್ಯಮದವರು, ಸಾರ್ವಜನಿಕರು ಗಮನಿಸಬೇಕು. ನಾನು ತೆಗೆದುಕೊಳ್ಳುವ ನಿಲುವು ಏನಿದೆ ಅದು ಕೇವಲ ಈ ಧಾರವಾಡ ಮತಕ್ಷೇತ್ರಕ್ಕೆ ಮೀಸಲಾಗಿತ್ತು ಅಂದರೆ ಶೀಘ್ರದೊಳಗೆ ನಾನು ನನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡ್ಬೋದಾಗಿತ್ತು. ನನ್ನ ನಿಲುವು ಅದು ರಾಜ್ಯಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ರಾಷ್ಟ್ರಕ್ಕೂ ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ನುವಂತಹ ಪ್ರಜ್ಞೆ ನಮಗೆ ಬಂದಿರೋದರಿಂದ, ಬಹುಸಂಖ್ಯಾತ ಬುದ್ಧಿಜೀವಿಗಳು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿಂದ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾರದೆ ಬಹಳಷ್ಟು ಚಿಂತನ ಮಂಥನಗಳನ್ನು ಮಾಡಿಕೊಂಡು ಹಿರಿಯರನ್ನು ಸಂಪರ್ಕ ಮಾಡಿಕೊಂಡು ಒಂದು ನಿರ್ಧಾರವನ್ನು ಪ್ರಕಟ ಮಾಡಬೇಕು ಅನ್ನುವಂತಹ ವಿಚಾರ ಹೇಳಿದ್ದಕ್ಕಾಗಿ ನಾವು ಸಮಯವನ್ನು ತೆಗೆದುಕೊಳ್ತಾ ಇದ್ದೇವೆ. ಹಾಗಂತೇಳಿ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಶೀಘ್ರದಲ್ಲಿ ನಮ್ಮ ಅಭಿಪ್ರಾಯವನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳ್ತೇವೆ. ಈಗ ನಾವು ಮದುವೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಲಿಂಗಾಯತರ ವಿರುದ್ಧ ಲಿಂಗಾಯತ ಅಸ್ತ್ರವನ್ನೇ ಬಳಸಿಕೊಳ್ತಿದ್ದಾರೆ ಜೋಶಿ ಅವರು. ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ
ನಮ್ಮ ವಿರುದ್ಧ ಕೆಲವು ಲಿಂಗಾಯತರು ಅವ್ರು ನಮಗೆ ಅಜ್ಜವ್ರು ನಮಗಿದು ಗೊತ್ತೇ ಇರಲಿಲ್ಲ. ಅವರು ಹೇಳಿಕೆಗಳನ್ನ ಕೊಟ್ಟ ಕೂಡಲೇ ಅವ್ರನ್ನ ಸಂಪರ್ಕ ಮಾಡಿದಾಗ ಯಾಕೆ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಗೊತ್ತಾ ನಿಮ್ಗಂತ ಕೇಳಿದ್ರೆ ಗೊತ್ತೇ ಇರಲಿಲ್ಲ ಅಜ್ಜಾರೆ, ನಮಗೆ ಏನೋ ಮಿಸ್ಟೇಕ್ ಆಯಿತು, ಅವ್ರು ಹಿಂಗೆ ಕರೆದುಬಿಟ್ರು ಹಂಗೆ ಕರೆದುಬಿಟ್ರು. ಅಂದರೆ ನಮ್ಮ ನಿಲುವು ಇನ್ನೂ ಜನರಿಗೆ ಗೊತ್ತಿಲ್ಲ. ಅದನ್ನು ಆ ನಿಲುವನ್ನು ನಮ್ಮ ಜನರಿಗೆ ಮುಟ್ಟಿಸುವ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡುವುದರಲ್ಲಿ ಬಹಿರಂಗಕ್ಕೆ ಬಂದಿಲ್ಲ. ಶೀಘ್ರದೊಳಗೆ ನಾವು ಬಹಿರಂಗಕ್ಕೆ ಬರ್ತೇವೆ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅನ್ನುವಂಥದ್ದಿಲ್ಲ. ಬಿಜೆಪಿಯ ದೆಹಲಿ ಮಟ್ಟದ ನಾಯಕರು ಯಾರಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರಾ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಯಾರು ದೆಹಲಿ ಮಟ್ಟದ ನಾಯಕರು ಅಂತಂದರೆ ಈಗ ಉದಾಹರಣೆಗಾಗಿ ಮೇಲ್ಮನೆ ಕೆಳಮನೆಯಲ್ಲಿ ಕುಂತಿರ್ತಕ್ಕಂಥವ್ರು ಅವ್ರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ.